ರಾಜ್ಯದ ಗೃಹಲಕ್ಷ್ಮಿಯರಿಗೆ ಅಧಿವೇಶನ ನೋಡೋ ಭಾಗ್ಯ 25 ಮಾದರಿ ಲಕ್ಷ್ಮಿಯರ ಜೊತೆ ಕಲಾಪವನ್ನ ವೀಕ್ಷಿಸಿದ್ದಾರೆ ಹೆಬ್ಬಾಳ್ಕರ್. ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವೆ ಹೆಬ್ಬಾಳ್ಕರ್ ಅವರು 25 ಮಾದರಿ ಲಕ್ಷ್ಮಿಯರ ಜೊತೆ ಕಲಾಪವನ್ನ ವೀಕ್ಷಿಸಿದ್ದಾರೆ. ನೋಡಿ, ಮೊದಲ ಬಾರಿಗೆ ರಾಜ್ಯದ ಗೃಹಲಕ್ಷ್ಮಿಯರಿಗೆ ಅಧಿವೇಶನವನ್ನ ನೋಡುವಂತಹ ಭಾಗ್ಯ ಸಿಕ್ಕಿದೆ. ಹೇಗ್ ನಡೆಯುತ್ತೆ ಅಧಿವೇಶನ, ಏನೆಲ್ಲ ಚರ್ಚೆ ಆಗುತ್ತೆ, ಯಾವೆಲ್ಲ ರಾಜಕೀಯ ನಾಯಕರು ಭಾಗಿಯಾಗಿರ್ತಾರೆ ಅನ್ನುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಫೈನಲಿ ಕಲಾಪದಲ್ಲಿ 25 ಮಾದರಿ ಲಕ್ಷ್ಮಿಯರು ಹೆಬ್ಬಾಳ್ಕರ್ ಅವರ ಜೊತೆಯಲ್ಲಿ ಕೂತಿ ಸದನದ ವಿಚಾರವನ್ನ ಕಣ್ತುಂಬಿಕೊಂಡಿದ್ದಾರೆ. ಎಸ್, ಗಮನಿಸ್ತಾ ಇರಬಹುದು ಹೆಬ್ಬಾಳ್ಕರ್ ಅವರ ಜೊತೆಯಲ್ಲಿ ಮಹಿಳೆಯರು ತೆರಳಿ ಸದನವನ್ನ ವೀಕ್ಷಿಸಿದ್ದಾರೆ, ಸದನದ ವಿಚಾರವನ್ನ ಕಣ್ತುಂಬಿಕೊಂಡಿದ್ದಾರೆ. ಸೌದಕ್ಕೆ ರಾಜ್ಯದ ಹಲವು ಭಾಗದ, ಕೇವಲ ಒಂದು ಭಾಗದ ಅಲ್ಲ, ಹಲವು ಭಾಗದ ಲಕ್ಷ್ಮಿಯರು ಭೇಟಿ ಕೊಟ್ಟಿದ್ದಾರೆ. ಸಿದ್ದರಾಮಯ್ಯನವರ ಜೊತೆ ಚರ್ಚೆಯನ್ನ ನಡೆಸಿದ್ದಾರೆ ನಾರಿಮಣಿಯರು. ಗೃಹಲಕ್ಷ್ಮಿ ಹಣದಿಂದ ಒಂದು ಕಡೆ ಬೋರ್ವೆಲ್ ಅನ್ನ ಕೊರೆಸಿದ್ದಾರೆ, ಗ್ರಂಥಾಲಯ ಸ್ಥಾಪಿಸಿದ್ದಾರೆ, ಊರಿಗೆಲ್ಲ ಊಟ ಹಾಕ್ಸಿದ್ದಾರೆ. ಎಷ್ಟೋ ಜನ ಮಹಿಳೆಯರು ತಮಗಿಷ್ಟ ಬಂದಂತ ವಸ್ತುಗಳನ್ನ ಖರೀದಿ ಮಾಡ್ತಿದ್ದಾರೆ. ಎಷ್ಟೋ ಜನ ಬಡ ಮಕ್ಕಳು ತಮ್ಮ ತಾಯಂದ್ರಿಗೆ ಬಂದಂತ ಗೃಹಲಕ್ಷ್ಮಿ ಹಣದಿಂದ ಓದ್ತಾ ಇದ್ದಾರೆ, ಜೀವನ ನಡೆಸ್ತಾ ಇದ್ದಾರೆ. ಸೊ ಪ್ರಮುಖವಾಗಿ ಈಗ ಮತ್ತೊಂದು ರೀತಿಯ ವಿಭಿನ್ನ ಹಾದಿಗೆ ಸಾಕ್ಷಿಯಾಗಿದೆ ಅಂತ ಹೇಳಬಹುದು. ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಸಚಿವೆ ಆದಂತಹ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರ ಜೊತೆ ಬೇರೆ ಬೇರೆ ಭಾಗದ ಮಹಿಳೆಯರು ಅನ್ನೋದಕ್ಕಿಂತ ಗೃಹಲಕ್ಷ್ಮಿಯರು ಬಂದು ಸದನದ ಅಧಿವೇಶನವನ್ನ ಚರ್ಚೆಯನ್ನ ಕಣ್ತುಂಬಿಕೊಂಡಿದ್ದಾರೆ. ನಮ್ಮ ಭಾಗದ ಉತ್ತರ ಕರ್ನಾಟಕದ ಶಕ್ತಿಪೀಠ ಸುವರ್ಣ ವಿಧಾನಸೌಧಕ್ಕೆ ರಾಜ್ಯದ ಮೂಲೆ ಮೂಲೆಯಿಂದ ಎಲ್ಲ ಗೃಹಲಕ್ಷ್ಮಿಗಳ ಒಂದು ಭೇಟಿಯನ್ನ ಏರ್ಪಾಡು ಮಾಡಿದೀವಿ. ಯಾಕಂತಂದ್ರೆ ಈ ಯೋಜನೆ ಶುರು ಆದಾಗಿಂದ ಬಹಳಷ್ಟು ಟೀಕೆ ಟಿಪ್ಪಣಿಗಳು, ವಿರೋಧ ಪಕ್ಷದವರು ಈ ಯೋಜನೆಯನ್ನ ಬರೀ ಇಲೆಕ್ಷನ್ಗೋಸ್ಕರ ಅಷ್ಟೇ ಮಾಡಿದ್ದಾರೆ ಅಂತ ಹೇಳಿ ಬಹಳಷ್ಟು ಮಾನ್ಯ ಮುಖ್ಯಮಂತ್ರಿಗಳ ಮೇಲೆ, ನಮ್ಮ ಸರ್ಕಾರದ ಮೇಲೆ ಗೂಬೆಯನ್ನ ಕೂರಿಸ್ತಾ ಇದ್ರು. ಆದ್ರೆ ಗೃಹಲಕ್ಷ್ಮಿ ಯೋಜನೆ ಏನು ಸಿದ್ದರಾಮಯ್ಯ ಸಾಹೇಬರ ಕನಸಿನ ಕೂಸು, DK ಶಿವಕುಮಾರ್ ಸರ್ ಒಂದು ಕನಸಿನ ಕೂಸಾಗಿತ್ತು. ಈ ಗೃಹಲಕ್ಷ್ಮಿಯ ಯೋಜನೆಯಿಂದ ರಾಜ್ಯದ ಮೂಲೆ ಮೂಲೆಯಿಂದ ಇವತ್ತು ಇಲ್ಲಿನೂ ನಿಂತ್ಕೊಂಡಿದ್ದಾರೆ, ಅಲ್ಲಿ ನೋಡ್ಬೋದು ಅಲ್ಲೇನೂ ನಿಂತ್ಕೊಂಡಿದ್ದಾರೆ. ಅವ್ರಿಗೂ ಕೂಡ ಗೃಹಲಕ್ಷ್ಮಿಯ ಲಾಭ ಆಗಿದೆ. ಅವ್ರಿಗೆ ಯಾವ ರೀತಿ ಇದರಿಂದ ಅನುಕೂಲ ಮಾಡಿದ್ದಾರೆ, ಕೆಲವು ಜನ ಫ್ಯಾನ್ಸಿ ಸ್ಟೋರ್ ಮಾಡಿದ್ದಾರೆ, ಎತ್ತುಗಳನ್ನ ತಗೊಂಡಿದ್ದಾರೆ, ಮಕ್ಕಳ ವಿದ್ಯಾಭ್ಯಾಸಕ್ಕೆ ಸಹಾಯ ಮಾಡಿದ್ದಾರೆ, ಮೋಟಾರ್ ಬೈಕ್ಗಳನ್ನ ಕೊಡಿಸಿದ್ದಾರೆ, ಅತ್ತೆಯ ಕಣ್ಣಿನ ಆಪರೇಷನ್ ಮಾಡಿದ್ದಾರೆ, ಮಾವನ ಕಣ್ಣಿನ ಆಪರೇಷನ್ ಮಾಡಿದ್ದಾರೆ. ಮಹಿಳೆಯರು, ಇಡೀ ಊರಿನ ಮಹಿಳೆಯರು ಸೇರಿ ಒಂದು ಊರಿನಲ್ಲಿ ದೇವಸ್ಥಾನಕ್ಕೆ ರಥವನ್ನ ನಿರ್ಮಾಣ ಮಾಡಿಕೊಟ್ಟಿದ್ದಾರೆ, ಬೋರ್ವೆಲ್ಗಳನ್ನ ಹಾಕ್ಸಿದ್ದಾರೆ. ಸೊ ಈ ಎಲ್ಲಾ ಮಹಿಳೆಯರನ್ನ ಇವತ್ತು ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳ ಜೊತೆಯಲ್ಲಿ ಸಂವಾದ ಕಾರ್ಯಕ್ರಮ ಮಾಡಿಸೋದಕ್ಕೆ ಮತ್ತು ವಿಶೇಷವಾಗಿ ನಮ್ಮ ಇಲಾಖೆ ಮಹಿಳಾ ಮಕ್ಕಳ ಕಲ್ಯಾಣ ಇಲಾಖೆಯ ಕೆಲಸ ಯಾವ ರೀತಿ ಇರುತ್ತೆ, ಈ ಯೋಜನೆಯ ಅನುಷ್ಠಾನ ಹೇಗಿರುತ್ತೆ, ಇಲಾಖೆಯ ಅಧಿಕಾರಿಗಳ ಜೊತೆ ಒಂದು ಸಂವಾದ ಕಾರ್ಯಕ್ರಮವನ್ನು ಕೂಡ ನಾವು ಮಾಡ್ತಾ ಇದೀವಿ. ಜೊತೆಲಿ ಟ್ರಾನ್ಸ್ಜೆಂಡರ್ಸ್, ಈ ಸಮಾಜದಲ್ಲಿ ದಮನಿತರು, ಧ್ವನಿ ಇಲ್ಲದಂತವರು ಅಂತ ಬಹಳಷ್ಟು ಟೀಕೆ ಟಿಪ್ಪಣಿ ಇರ್ತಾ ಇತ್ತು. ಆದ್ರೆ ಇವತ್ತು ಗೃಹಲಕ್ಷ್ಮಿಯ ಯೋಜನೆಯನ್ನ ಟ್ರಾನ್ಸ್ಜೆಂಡರ್ಸ್ ಕೂಡ ಈ ತಿಂಗಳದಿಂದ ನಾವು ಕೊಡ್ತಾ ಇದ್ದೀವಿ. ಅವರು ಕೂಡ ಅವ್ರನ್ನೆಲ್ಲರನ್ನು ಕೂಡ ಇವತ್ತು ಕಲಾಪದ ವೀಕ್ಷಣೆಗೂ ಕರ್ಕೊಂಡು ಹೋಗ್ತಾ ಇದ್ದೀನಿ. ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳ ಜೊತೆ ಸಂವಾದ ಕಾರ್ಯಕ್ರಮ ಕೂಡ ಏರ್ಪಾಡು ಮಾಡಿದ್ರು. ನಮ್ಮ ಭಾಗದ ಉತ್ತರ ಕರ್ನಾಟಕದ ಎಸ್, ಒಂದು ಕಡೆ ಮತ್ತೆ ವಿರೋಧಿಗಳಿಗೆ ಟಾಂಗ್ ಕೊಟ್ಟಿದ್ದಾರೆ ಸಿಎಂ ಸಿದ್ದರಾಮಯ್ಯನವರು. ಗೃಹಲಕ್ಷ್ಮಿ ವಿಚಾರವಾಗಿ ಪ್ರಸ್ತಾಪಿಸಿ ಮೈತ್ರಿಗೆ ಸಿಎಂ ಸಿದ್ದರಾಮಯ್ಯನವರು ಟಾಂಗ್ ಕೊಟ್ಟಿದ್ದಾರೆ. ಗೃಹಲಕ್ಷ್ಮಿ ಯೋಜನೆಯನ್ನೇ ಇಟ್ಕೊಂಡು ವಿರೋಧ ಪಕ್ಷದವರು ಆಡಳಿತ ಪಕ್ಷವನ್ನ ಕಟ್ಟಹಾಕಬೇಕು ಅಂತ ನಾನಾ ರೀತಿಯ ಪ್ರಯತ್ನವನ್ನ ಮಾಡಿದ್ರು. ಗೃಹಲಕ್ಷ್ಮಿ ಹಣ ಗೃಹಲಕ್ಷ್ಮಿಯರಿಗೆ ಹೋಗ್ತಾ ಇಲ್ಲ, 3-4 ತಿಂಗಳು ಹಂಗೆ ಇಟ್ಕೊಬಿಟ್ಟಿದ್ದಾರೆ. ಗೃಹಲಕ್ಷ್ಮಿ ಹಣ ಕೊಡ್ತೀವಿ ಅಂತ ಒಂದು ಕಡೆ ರಾಜ್ಯದ ಜನರ ಕಣ್ಣೊರೆಸುವ ತಂತ್ರ ಮಾಡ್ತಿದ್ದಾರೆ. ಗೃಹಲಕ್ಷ್ಮಿ ಹಣವನ್ನ ಚುನಾವಣೆ ಇದ್ದಂತಹ ಸಂದರ್ಭದಲ್ಲಿ ಒಟ್ಟೊಟ್ಟಿಗೆ ಹಾಕ್ಬಿಡ್ತಾರೆ. ಈ ರೀತಿಯಾಗಿ ವಿರೋಧ ಪಕ್ಷದ ನಾಯಕರುಗಳು, ವಿರೋಧ ಪಕ್ಷದಕ್ಕಿಂತ ಮೈತ್ರಿ ನಾಯಕರು ಆಡಳಿತ ಪಕ್ಷದ ವಿರುದ್ಧ ವಾಗ್ದಾಳಿ ನಡೆಸ್ತಾ ಇದ್ರು. ಈಗ ಸಿದ್ದರಾಮಯ್ಯನವರು ಗೃಹಲಕ್ಷ್ಮಿ ವಿಚಾರವನ್ನ ಪ್ರಸ್ತಾಪಿಸಿ ಮೈತ್ರಿಗೆ ಟಕ್ಕರ್ ಕೊಟ್ಟಿದ್ದಾರೆ.
ಮಾದರಿ ಗೃಹಲಕ್ಷ್ಮಿಯರ ವಿಚಾರಕ್ಕೆ ಸಿದ್ದರಾಮಯ್ಯನವರು ಹರ್ಷವನ್ನ ವ್ಯಕ್ತಪಡಿಸಿದ್ದಾರೆ. ಲಕ್ಷ್ಮಿ ಯೋಜನೆಯ ಫಲಾನುಭವಿಗಳನ್ನ ಭೇಟಿ ಮಾಡಿ ನನ್ನ ಜೊತೆಯಲ್ಲಿ ನಮ್ಮ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವೆಯಾದಂಥ ಲಕ್ಷ್ಮಿ ಮತ್ತು ರೇವಣ್ಣವರು, ಎಸ್.ಆರ್. ಪಾಟೀಲ್ ಛಾಯಾಗ್ರಾಹವನ್ನು ತೆಗೆದುಕೊಂಡಿದ್ದಾರೆ. ಅವರು ಈ ಗೃಹಲಕ್ಷ್ಮಿ ಯೋಜನೆಯಿಂದ ಆಗಿರ್ತಕ್ಕಂಥ ಲಾಭವನ್ನು ಅವ್ರ ಜೀವನದಲ್ಲಿ ಲಾಭವನ್ನೆಲ್ಲ ತಿಳಿಸಿದ್ದಾರೆ. ಸುಮಾರು ಜನ ಹೆಣ್ಮಕ್ಳುಗಳು ಅದರಿಂದ ನಮಗೆ ಲಾಭ ಆಗಿದೆ, ನಮಗೆ ಬದುಕಿನಲ್ಲಿ ಹೊಸ ಚೈತನ್ಯವನ್ನು ತುಂಬಿದೆ. ಹಾಗಾಗಿ ನಾವೆಲ್ಲರೂ ಕೂಡ ಸಿದ್ದರಾಮಯ್ಯನವ್ರಿಗೆ, ಲಕ್ಷ್ಮಿಯವರಿಗೆ ಮತ್ತು ಇಡೀ ಸರ್ಕಾರಕ್ಕೆ ನಾವು ಕೃತಜ್ಞತೆಗಳನ್ನು ಸಲ್ಲಿಸ್ತೀವಿ ಅಂತಕ್ಕಂಥ ಮಾತುಗಳನ್ನು ಹೇಳಿದ್ದಾರೆ. ಯಾಕೆಂದರೆ BJPಯವರು ಒಂದು ಆರೋಪ ಮಾಡ್ತಾ ಇದ್ದಾರೆ, ಇದರಿಂದ ಗೃಹಲಕ್ಷ್ಮಿ ಯೋಜನೆ ಕೊಟ್ಟು ಅತ್ತೆ ಸೊಸೆಗೆ ಜಗಳ ತಂದಾಕ್ತಾರೆ ಅಂತ. ಮತ್ತು ಈಗ ಭಾಳ ಜನ ಅತ್ತೆ ಸೊಸೆಯೇ ಬಂದಿದ್ದಾರೆ. ಅವರು ಎಲ್ಲರೂ ಕೂಡ ಹೇಳ್ತಾರೆ, ಅನ್ಯೋನ್ಯವಾಗಿದ್ದೀವಿ ನಾವು, ಇದರಿಂದ ನಮಗೆ ಲಾಭ ಆಗಿದೆ, ನಾವಿಬ್ಬರು ಒಟ್ಟಿಗೆ ಸೇರ್ಕೊಂಡು, ಸೊಸೆ ಮತ್ತು ಅತ್ತೆ ಒಟ್ಟಿಗೆ ಸೇರಿಕೊಂಡು ನಾವು ಇದರ ಲಾಭವನ್ನು ಪಡಿತಾ ಇದ್ದೀವಿ. ಇದರಿಂದ ನನಗೆ ಒಂದು ರೀತಿ ತೃಪ್ತಿಯಾಗಿದೆ. ಇಂಥ ಕಾರ್ಯಕ್ರಮ ಮಾಡಿ ವಿಶೇಷವಾಗಿ ಮಹಿಳೆಯರು ಅವರು ಆರ್ಥಿಕವಾಗಿ, ಸಾಮಾಜಿಕವಾಗಿ ಸಬಲರಾಗ್ತಾ ಇರ್ತಕ್ಕಂಥದ್ದು ಭಾಳ ಸಂತೋಷದ ವಿಚಾರ. ಅದಕ್ಕಾಗಿ ಈ ಕಾರ್ಯಕ್ರಮ ಮುಂದುವರಿಸ್ತೀವಿ ನಾವು. ಮತ್ತು ಈ ಕಾರ್ಯಕ್ರಮ ಯಾವ ಕಾರಣಕ್ಕೂ ನಿಲ್ಲಿಸಲ್ಲ, ಮುಂದೇನೂ ಕೂಡ ಇದು ಮುಂದುವರಿಸ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ. ಚುನಾವಣೆ ಆದಮೇಲೂ ಮುಂದುವರಿಸ್ತೀವಿ. ಬಿಜೆಪಿ ಎಂಎಲ್ಎಗಳು ನಿನ್ನೆ ಭೇಟಿ ಮಾಡಿದ್ರು ಸರ್ ತಮ್ಮನ್ನು. ಬಿಜೆಪಿ ಎಂಎಲ್ಎಗಳು ಅಶ್ವತ್ಥನಾರಾಯಣ, ಗೋಪಾಲಯ್ಯ ಎಲ್ಲ ಭೇಟಿ ಮಾಡಿದ್ರು. ಅದೇ ಅವರು ಬೆಂಗಳೂರು ನಗರಕ್ಕೆ ಸ್ವಲ್ಪ ರಸ್ತೆಗಳೆಲ್ಲ ದುಡ್ಡು ಕೊಡಿ ರಸ್ತೆಗಳ ಅಭಿವೃದ್ಧಿ ಪಡಿಸಲಿಕ್ಕೆ ಅಂತ ಕೇಳಿದ್ರು. ಅನೌನ್ಸ್ ಮಾಡ್ತೀರಾ ಸರ್ ಗುರುದಾನ ಶಾಸಕರುಗಳಿಗೆ? ಎಐಸಿಸಿ ಅಧಿವೇಶನ ದಿನಾನೇ ಒತ್ತು ಹೋರಾಟವನ್ನು ಇಟ್ಕೊಂಡಿದ್ದಾರೆ ಸರ್ ಬಿಜೆಪಿ ಅವರು. ಎಐಸಿಸಿ ಅಧಿವೇಶನ ಇಟ್ಕೊಂಡಿದ್ದಾರಲ್ಲ, ಅದೇ ಡೇಟ್ಗೆ ಒತ್ತು ಹೋರಾಟವನ್ನು ಇಟ್ಕೊಂಡಿದ್ದಾರೆ ಸರ್ ಬಿಜೆಪಿ ಅವರು. ಹೋರಾಟ ಲಕ್ಷ್ಮಿ ಯೋಜನೆಯ ಫಲಾನುಭವಿಗಳನ್ನ ಭೇಟಿ ಮಾಡಿ ನನ್ನ ಜೊತೆಯಲ್ಲಿ ನಮ್ಮ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವೆಯಾದಂಥ ಲಕ್ಷ್ಮಿ ಮತ್ತು ರೇವಣ್ಣವರು, ಎಸ್.ಆರ್. ಪಾಟೀಲ್ ಛಾಯಾಗ್ರಾಹವನ್ನು ತೆಗೆದುಕೊಂಡಿದ್ದಾರೆ. ಅವರು ಈ ಗೃಹಲಕ್ಷ್ಮಿ ಯೋಜನೆಯಿಂದ ಆಗಿರ್ತಕ್ಕಂಥ ಲಾಭವನ್ನು ಅವ್ರ ಜೀವನದಲ್ಲಿ ಲಾಭವನ್ನೆಲ್ಲ ತಿಳಿಸಿದ್ದಾರೆ. ಸುಮಾರು ಜನ ಹೆಣ್ಮಕ್ಳುಗಳು ಅದರಿಂದ ನಮಗೆ ಲಾಭ ಆಗಿದೆ, ನಮಗೆ ಬದುಕಿನಲ್ಲಿ ಹೊಸ ಚೈತನ್ಯವನ್ನು ತುಂಬಿದೆ. ಹಾಗಾಗಿ ಸಿದ್ದರಾಮಯ್ಯನವರು ಈಗ ಕೊಟ್ಟಿರುವಂತಹ ಹೇಳಿಕೆ, ಈ ಗೃಹಲಕ್ಷ್ಮಿ ಯೋಜನೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಲ್ಲೋ ಒಂದು ಕಡೆ ವಿರೋಧ ಪಕ್ಷದವರು ನಾನಾ ರೀತಿಯ ಹೇಳಿಕೆಗಳನ್ನ ಕೊಡ್ತಾ ಇದ್ರು. ಗೃಹಲಕ್ಷ್ಮಿಯವರಿಗೆ ಹಣವನ್ನ ಹಾಕೋದಕ್ಕೆ ಸರ್ಕಾರದ ಖಜಾನೆಯಲ್ಲಿ ದುಡ್ಡಿಲ್ಲ ಅಂತ ಹೇಳಿಕೆಯನ್ನ ಕೊಡ್ತಾ ಇದ್ರು. ಅದೇ ಗೃಹಲಕ್ಷ್ಮಿಯರು ಈಗ ಬಂದು ಸದನದಲ್ಲಿ ಕಲಾಪವನ್ನ ವೀಕ್ಷಿಸಿದ್ದಾರೆ. ಇದಕ್ಕೆ ಹರ್ಷವನ್ನ ಕೂಡ ವ್ಯಕ್ತಪಡಿಸಿದ್ದಾರೆ. ಇದು ಒಂದ್ ರೀತಿ ವಿರೋಧ ಪಕ್ಷದವರಿಗೆ ಟಾಂಗ್ ಕೊಡೋ ರೀತಿಯಲ್ಲೇ. ಯಾವಾಗ್ಲೂ ಕೂಡ ವಿರೋಧ ಪಕ್ಷದವರು ಪಂಚ ಗ್ಯಾರಂಟಿಗಳ ವಿರುದ್ಧ ನಾನಾ ರೀತಿಯ ವಾಗ್ದಾಳಿಯನ್ನ ನಡೆಸ್ತಾ ಇದ್ದಾರೆ. ಯುವ ನಿಧಿ ಯಾವ ವಿದ್ಯಾರ್ಥಿಗೆ ಯುವ ನಿಧಿ ಹೋಗ್ತಾ ಇದೆ ಅನ್ನುವಂಥದ್ದನ್ನ ತೋರಿಸಿ, ಅದರ ಜೊತೆಗೆ ಗೃಹ ಜ್ಯೋತಿಯಲ್ಲಿ